ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಬೇಳೆ ಹೋಳಿಗೆ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಸಿಯಾಗಿ. ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ ಅಲ್ವಾ, ಅದಕ್ಕೆ ನಿಮಗೆ ಮುಂಚಿತವಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಒಂದು 3 ಗ್ಲಾಸಷ್ಟು ನಾನು ಕುಕ್ಕರ್ಗೆ ನೀರು ಹಾಕ್ಕೋತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಕೂಡ ಸೇರಿಸ್ಕೊತೀನಿ. ಯಾಕಂದರೆ ಬೇಳೆ ಬೇಗ ಬೆಂದು ನೋಡಿ ಈ ಥರ ಕುದೀತಾ ಇದೆಯಲ್ವ. ಇವಾಗ ನಾನು 1 ಕಪ್ಪಷ್ಟು ಕಡಲೆಬೇಳೆನ ತಗೋತಾ ಇದ್ದೀನಿ. ಎಣ್ಣೆ ಕಡಲೆಬೇಳೆ ಬೇಗ ಬೇಯುತ್ತೆ ಅಂತ ನಾವು 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿರ್ತೀವಿ. ನೋಡಿ, ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು 3 ವಿಶಿಲ್ನ ತೆಗಿತೀನಿ. ನೋಡಿ, ಹಾಗೆ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಬೇಳೆ. ಒಲೆ ಮೇಲೆ ಬೇಯಿಸ್ಕೊತಾ ಇದ್ದರೆ ತುಂಬ ಲೇಟ್ ಆಗುತ್ತೆ ಅಂತ ನಿಮಗೆ ದಿಢೀರಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ, 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಚಿಟಿಕೆ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇ ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ನೋಡಿ, ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟನ್ನು ಮೊದಲೇ ಕಲಸಿ ನೆನೆಸಿಟ್ರೆ ಬೇಗ ಮಾಡ್ಕೋಬೋದು ಅಂತ ಮುಂಚೆನೇ ನಾನು ನೆನೆಸಿ ಇಡ್ತಾ ಇದ್ದೀನಿ. ನೋಡಿ, 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಹಿಟ್ಟಿಗೆ. ನೋಡಿ, ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಕಲಸಿಡಬೇಕು ಹಿಟ್ಟನ್ನು. ನೋಡಿ, ಈ ಥರ ನಾನು ಕಲಿಸ್ಕೊತಾ ಇದ್ದೀನಿ. ಇದಕ್ಕೇನೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಹೋಳಿಗೆ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ಅದು ಸ್ಮೂತಾಗಿ ಬರಬೇಕು. ನೋಡಿ, ಯಾವ ಥರ ಅಂತ ನಾನು ತೋರಿಸ್ತೀನಿ. ನೋಡಿ, ಈ ಥರ ನಾನು ಮೆದುವಾಗಿ ನಾದ್ಕೊಂಡಿದ್ದೀನಿ. ಮತ್ತೆ 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ನೋಡಿ ಮತ್ತೆ ಚೆನ್ನಾಗಿ ನಾದ್ಕೊತೀನಿ. ಎಣ್ಣೆ ಚೆನ್ನಾಗಿ ಹಾಕ್ಕೊಂಡು ನಾದ್ಕೊಂಡ್ರೆ ಹೋಳಿಗೆ ಮೆದುವಾಗಿ ಸೂಪರಾಗಿ ಬರುತ್ತೆ ಅಂತ ಮತ್ತೆ ಒಂದು ಸತಿ ನೋಡಿ ಕಲಿಸ್ಕೊಳ್ಳೋಣ. ಮತ್ತೆ ಹೀರ್ಕೊಳ್ಳುತ್ತೆ ಎಣ್ಣೆ. ಅದು ಎಷ್ಟು ಎಣ್ಣೆ ಹಾಕೋತೀವಿ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕು. ನೋಡಿ, ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ. ನೋಡಿ, ಒಂದು ಸತಿ ಮಾಡ್ಕೊಳ್ಳಿ ನೀವು ನೋಡಿಕೊಂಡು. ಇದೇ ಥರನೇ ಸೂಪರಾಗಿ ಬರುತ್ತೆ ಒಬ್ಬಟ್ಟು. ನೋಡಿ, ಮೇಲೆ ಮತ್ತೆ ಎಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ಕಲಿಸ್ಕೊತೀನಿ. ನೋಡಿ, 3 ಸತಿ ಇದೇ ಥರ ನಾನು ಎಣ್ಣೆ ಹಾಕಿ ನೋಡಿ ಎಷ್ಟು ಮೆದುವಾಗಿ ಸ್ಮೂತಾಗಿ ಬ್ಯಾಟರ್ನ ಕಲಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಮೇಲೆ ಮತ್ತೆ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಾನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ನೋಡೋಣ. ಇವಾಗ ನೋಡಿ, ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ನೋಡಿ, ಸೂಪರ್ ಅಲ್ವಾ. 1 ಕಪ್ಪು ಕಡಲೆಬೇಳೆಗೆ ನಾನು 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ನೋಡಿ ಫ್ರೆಂಡ್. ಇವಾಗ ಇದನ್ನು ಸೋಸ್ಕೊಳ್ಳೋಣ ಜರಡೀಲಿ. ನೋಡಿ, ನೀರು ಬೇರೆ ಮತ್ತು ಬೇಳೆ ಬೇರೆನ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಓಪನ್ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೋಬೋದು ನೀವು. ನೋಡಿ, ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೇಳೆನ ಹಾಕ್ಕೊಂಡಿದ್ದೀನಿ ನೀರೆಲ್ಲ ಸೋಸ್ಕೊಂಡು. ಹಾಗೆ 1 ಕಪ್ಪು ಬೇಳೆಗೆ 1/4 ಕಪ್ಪಷ್ಟು ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಸ್ವೀಟ್ ತಿನ್ನೋರು ಬೇಕಂದರೆ ನೀವು ಅರ್ಧ ಕಪ್ಪು ಕೂಡ ಹಾಕೋಬೋದು, 1.5 ಕಪ್ಪಷ್ಟು. ನಾನಿಲ್ಲಿ 1 ಕಪ್ ಬೇಳೆಗೆ 1/4 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಲ ಸೇರಿಸಿದ ಮೇಲೆ ಮತ್ತೆ ನೀರು ಬಿಡುತ್ತೆ. ಚೆನ್ನಾಗಿ ಸಣ್ಣ ಉರಿಲಿ ನಾವು ಬೇಳೆ ಮತ್ತು ಬೆಲ್ಲನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ನಾನು 1/4 ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸೂಪರಾಗಿ ಬರುತ್ತೆ ಬೇಳೆ ಒಬ್ಬಟ್ಟಿದು. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಹೊಸದಾಗಿ ಒಬ್ಬಟ್ಟು ಮಾಡೋರಿಗೆ ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ, ತುಂಬ ಸೂಪರಾಗಿ ಬರುತ್ತೆ. ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ನೋಡಿ, ನಾನಿಲ್ಲಿ ಒಣ ಕೊಬ್ಬರಿನ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಮತ್ತು ಏಲಕ್ಕಿ ಘಮಕ್ಕೆ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ನೋಡಿ, ಇದು ಸಣ್ಣ ಉರಿಲಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀರೆಲ್ಲ ಇಂಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನೋಡಿ,
ಸ್ವಲ್ಪ ಕೂಡ ನೀರಿಲ್ಲ. ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಮತ್ತು ಬೆಲ್ಲದಲ್ಲಿ ಎಲ್ಲ ಮಿಶ್ರಣವಾಗಿದೆ. ಈಗ ನೋಡಿ, ಸೂಪರ್ ಅಲ್ವಾ? ಇದನ್ನು ಒಲೆ ಆಫ್ ಮಾಡಿಕೊಂಡು ನಾನು ತಣ್ಣಗಾಗಲು ಬಿಡ್ತೀನಿ. ನೋಡಿ, ಒಲೆ ಆಫ್ ಮಾಡಿದೆ. ಇವಾಗ ಒಂದು 10 ನಿಮಿಷ ನಾನು ಇದನ್ನು ಆರೋದಕ್ಕೆ ಬಿಡ್ತೀನಿ. ಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ, ಹಾಗೆ ಹೂರ್ಣ ಕೂಡ ರೆಡಿಯಾಗಿದೆ. ನೋಡಿ, ಹಿಟ್ಟು ನೋಡಿ ಎಷ್ಟು ಸೂಪರಾಗಿ ನೆನೆದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ನಾವು ಎಣ್ಣೆ ಹಾಕಿ ಕಲಿಸ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು. ನೋಡಿ ಎಷ್ಟು ಸೂಪರಾಗಿ ನಾದ್ಕೊಂಡಿದ್ದೀನಿ ನೋಡಿ, ಸೂಪರ್ ಅಲ್ವಾ? ಹಾಗೆ ನಾನು ಹೂರ್ಣ ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡಿ ನೋಡಿ ಎಷ್ಟು ಮೆದುವಾಗಿ, ಅದು ಕೂಡ ಬೇಳೆ ಒಂದು ಸ್ವಲ್ಪನೂ ಉಳಿದಿಲ್ಲ, ಅಷ್ಟು ನುಣ್ಣಗೆ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್. ನೀವು ಯಾವ ಥರ ನೀವು ಮುಂಚೆ ಎಲ್ಲ ಯಾವ ಥರ ಮಾಡ್ತೀರೋ ಅದೇ ಥರ ಕೂಡ ಮಾಡ್ಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ತಟ್ಟಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದೇ ಥರ ನೀವು ಮಾಡ್ಬೋದು. ನೋಡಿ, ನಾನು ಚಪಾತಿ ಮನೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ತಗೊಳ್ಳೋಣ. ನೋಡಿ, ನಾನು ಇಷ್ಟು ಒಂದು ಉಳ್ಳಿಯಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನು ಮನೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಅಗಲವಾಗಿ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರನೇ ಸ್ವಲ್ಪ ಅಗಲ ಮಾಡ್ಕೋಬೇಕು. ಅಗಲ ಮಾಡಿಕೊಂಡು ಹೂರ್ಣನ ನಾನು ಇದರೊಳಗಡೆ ಹಾಕ್ಕೊತೀನಿ. ನಿಮಗೆ ಯಾವ ಥರ ಬರುತ್ತೋ ಆ ಥರ ನೀವು ಮಾಡ್ಕೋಬೋದು. ನಾನು ಈ ಥರ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ನೋಡಿ, ಈ ಥರ ನಾನು ಫೋಲ್ಡ್ ಮಾಡ್ಕೊತೀನಿ. ನೋಡಿ, ಸೂಪರಾಗಿರುತ್ತಲ್ವಾ? ಮತ್ತು ಇದಕ್ಕೆ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಒಬ್ಬಟ್ಟನ್ನ ತಟ್ಕೊತೀನಿ. ನೋಡಿ, ಇಷ್ಟ ಆಗಿದೆ. ಇದೇ ಥರ ಮುಂಚೆನೇ ಎಲ್ಲವನ್ನು ಮಾಡಿ ಒಂದೇ ಸತಿ ನೀವು ತಟ್ಕೋಬೋದು. ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಮತ್ತೆ ಮೇಲೆ ಎಣ್ಣೆ ಹಾಕ್ಕೊಂಡು ಇವಾಗ ನೋಡಿ ನಾನು ತಟ್ಕೊತೀನಿ. ನಿಮಗೆ ಲಟ್ಸೋದು ಬೇಕಂದರೆ ನೀವು ಲಟ್ಸ್ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಈಜಿ ಅನಿಸುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಬೆರಳಿನ ಸಹಾಯದಿಂದ ನಾನು ಒಬ್ಬಟ್ಟನ್ನ ಅಗಲವಾಗಿ ನೋಡಿ ತಟ್ಕೋತಾ ಇದ್ದೀನಿ. ಇದೇ ಥರ ಮಾಡ್ಕೋಬೇಕಂತೇನಿಲ್ಲ, ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ಕೋಬೋದು. ನೋಡಿ, ಮತ್ತೆ ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ತಟ್ಕೊಂಡು ನೋಡಿ ಇಷ್ಟು ಅಗಲ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಒಲೆ ಮೇಲೆ ಪ್ಯಾನ್ ಇಟ್ಟಿದ್ದೀವಿ. ನೋಡಿ, ಬಿಸಿ ಆಗಿದೆ. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಚೆನ್ನಾಗಿ ತವ ಕಾಯಬೇಕು. ನೋಡಿ, ಸೂಪರ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್. ಇದೇ ಥರ ನೀವು ಮನೇಲಿ ಮಾಡಿಕೊಂಡು ಹಬ್ಬದ ದಿನ ಎಲ್ಲರೂ ಯುಗಾದಿ ಹಬ್ಬನ ಆಚರಿಸಿ ಫ್ರೆಂಡ್. ನೋಡಿ, ಮತ್ತೆ ಒಂದು ಕಡೆ ತಿರುಗಿಸ್ಕೊತೀನಿ. ನೋಡಿ, ಸೂಪರ್ ಅಲ್ವಾ? ಎಷ್ಟು ಮೆದುವಾಗಿ ಬಂದಿದೆ ಅಂದರೆ ನೀವು ನಂಬೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಮತ್ತೆ ಮೇಲೆ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಹಾಕಿ ಮತ್ತೆ ನಾನು ತಿರುವಿ ಹಾಕ್ಕೊತೀನಿ. ನೋಡಿ, ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದೇ ಥರ ಎಲ್ಲ ಒಬ್ಬಟ್ಟನ್ನ ಬೇಯಿಸ್ಕೋಬೇಕು. ನೋಡಿ, ಉರಿನ ಯಾವುದೇ ಕಾರಣಕ್ಕೂ ಜೋರ ಉರಿ ಇಡಬೇಡಿ, ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಒಬ್ಬಟ್ಟನ್ನ. ನೋಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್. ನೋಡಿ, ಎಲ್ಲ ಕಡೆ ನಾವು ಸ್ಪೂನಿನ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇದೇ ಥರ ಎಲ್ಲ ಒಬ್ಬಟ್ಟನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಸೂಪರ್ ಅಲ್ವಾ? ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಸೂಪರ್. ಹಾಗೆ ಮತ್ತೆ ಇನ್ನೊಂದು ಒಬ್ಬಟ್ಟನ್ನ ಅದೇ ಥರ ನಾನು ಕೈಯಿಂದನೇ ನೋಡಿ ಇದೇ ಥರ ತಟ್ಕೊತಾ ಇದ್ದೀನಿ. ಮತ್ತೆ ನೋಡಿ 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 ಎಷ್ಟು ಅಗಲವಾಗಿ ತಟ್ಕೊಂಡಿದ್ದೀನಿ. ನಿಮಗೆ ಇಷ್ಟು ಅಗಲ ಬರಲಿಲ್ಲ ಅಂದರೆ ನೀವು ಚಿಕ್ಕದಾಗಿ ಕೂಡ ತಟ್ಕೋಬೋದು. ನೋಡಿ, ಮತ್ತೆ 1 ಟೇಬಲ್ ಸ್ಪೂನು ತವಗೆ ಎಣ್ಣೆ ಹಾಕ್ಕೊಂಡು ನಾನು ಇನ್ನೊಂದು ಒಬ್ಬಟ್ಟನ್ನು ಬೇಯಿಸ್ಕೊತೀನಿ. ನೋಡಿ, ಇದು ಇವಾಗ ಒಬ್ಬಟ್ಟು ಹಾಕೋತಾ ಇದ್ದೀನಿ. ನೋಡಿ, ಸೂಪರ್ ಅಲ್ವಾ? ವಯಸ್ಸಾದವರು ಕೂಡ ತಿನ್ಬೋದು. ಆರಿದ ಮೇಲೆ ಅಷ್ಟು ಮೆದುವಾಗಿ ಇರುತ್ತೆ, ಎಷ್ಟು ದಿನ ಇಟ್ಟರೂ ಮೆತ್ತಗೆ ಹಾಗೆ ಇರುತ್ತೆ. ನೋಡಿ ನೋಡಿ, ಮತ್ತೆ ಒಂದು ಕಡೆ ಇವಾಗ ತಿರುವಿ ಹಾಕ್ಕೊತೀನಿ. ಸೂಪರ್. ನಾನು ಆದಷ್ಟು ಮನೇಲಿ ಇರೋ ಸಾಮಗ್ರಿಗಳನ್ನೇ ಬಳಸಿ ನಾನು ಅಡುಗೆ ಮಾಡಿ ತೋರಿಸ್ತಾ ಇರ್ತೀನಿ. ಬ್ಯಾಚುಲರ್ಗಂತೂ ತುಂಬ ಸುಲಭವಾಗಿ ನಾನು ಮಾಡಿ ತೋರಿಸ್ತಾ ಇರ್ತೀನಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ,
ಮತ್ತೆ ಎಣ್ಣೆ ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಮತ್ತು ಒಂದು ಕಡೆ ತಿರುವಿ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಒಬ್ಬಟ್ಟು. ಸೂಪರ್ ಅಲ್ವಾ? ಒಬ್ಬಟ್ಟು ಮಾಡ್ಕೋಬೇಕಂದ್ರೆ ಸ್ವಲ್ಪ ತಾಳ್ಮೆ ಇರಬೇಕು. ಅರ್ಜೆಂಟಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಮಾಡಿ ಎಲ್ಲರೂ ಯುಗಾದಿ ಹಬ್ಬವನ್ನು ಆಚರಿಸೋಣ ಫ್ರೆಂಡ್ಸ್. ನೋಡಿ ಮತ್ತೆ ಒಂದು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದೇ ಥರನೇ ಎಲ್ಲವನ್ನು ಪ್ಲೇಟ್ಗೆ ಹಾಕ್ಕೊಂಡು ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್. ಹಾಗೆ ನಿಮಗೆ ಕಟ್ಟಿನ ಸಾರು ನಾಳಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇವತ್ತು ಒಬ್ಬಟ್ಟನ್ನು ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.